ಕೆಲ ದಿನಗಳ ಹಿಂದೆ ಬಳ್ಳಾರಿಯಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮೇಲೆ ನಡೆದ ದಾಳಿ ವಿಚಾರ ಇನ್ನೂ ತಣ್ಣಗಾಗಿಲ್ಲ. ಇದೇ ಚಾನ್ಸ್ ಅಂತ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಮೇಲೆ ಜನಾರ್ದನ್ ರೆಡ್ಡಿ ದಿನಕ್ಕೊಂದು ಆರೋಪಗಳನ್ನು ಮಾಡುತ್ತಲೇ ಇದ್ದಾರೆ. ಈ ವಿಚಾರವಾಗಿ ದೊಡ್ಡ ಕೇಸ್ ಆಗಿ ಅದು ನಡೆಯುತ್ತಲೇ ಇದೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಫೈರಿಂಗ್ ನಡೆದು ಅವರ ಪತ್ನಿ ಅರುಣಾಲಕ್ಷ್ಮಿ ಅದರಿಂದ ಹೊರಗೆ ಬಂದಿಲ್ಲ. ಇದೀಗ ಘಟನೆ ಬಳಿಕ ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ. ಜೊತೆಗೆ ದಾಳಿಗೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿನೇ ಕಾರಣ ಅಂತ ನೇರವಾಗಿ ಆರೋಪಿಸಿದ್ದಾರೆ. ಗೂಂಡಾಗಳನ್ನು ಕರೆದುಕೊಂಡು ಬಂದು ದಾಳಿ ಮಾಡಿದ್ದಾರೆ. ನಾನು ಮನೆಯಲ್ಲೇ ಇದ್ದೆ, ಪೆಟ್ರೋಲ್ ಬಾಂಬ್ ಬಾಟ್ಲಿ ಹಿಡಿದು ಬಂದಿದ್ರು ಅಂತ ಆರೋಪ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಮೊನ್ನೆ ಮನೆಯಲ್ಲಿ ಈ ಘಟನೆ ನಡೆದಾಗ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದೀನಿ. ಮತ್ತು ಇವತ್ತು ಜನಾರ್ದನ್ ರೆಡ್ಡಿ ಅವರದ್ದು 60ನೇ ವರ್ಷದ ಹುಟ್ಟುಹಬ್ಬ, 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಯಾವತ್ತಿಗೂ ನಮಗೆ ಅಂಜನಾದ್ರಿ ಹನುಮನ ಆಶೀರ್ವಾದ ಇದೆ, ಇಡೀ ನಾಡಿನ ಜನತೆಯ ಆಶೀರ್ವಾದ ಇದೆ ಅಂತ ನಾನು ನಂಬ್ತೀನಿ. ಈ ಘಟನೆ ನಡೆದಿದ್ದು ಒಂದು ದುರ್ಘಟನೆ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ಇದು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡೇ ಅವರು ಬಂದಿದ್ದಾರೆ. ಇದು ಆಕಸ್ಮಿಕವಾಗಿ ನಡೆದಂಥ ಒಂದು ಘಟನೆ ಅಲ್ಲ. ಯಾಕಂದರೆ ರಾಸಿ ಕಲ್ಲುಗಳ ತೂರಾಟ ನಡೆದಿದೆ. ಒಂದು ಕಡೆ ಬಾಟಿಲ್ಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಮನೆ ಮೇಲೆ ಎಸೆದಿದ್ದಾರೆ. ಒಂದು ಪ್ರೈವೇಟ್ ಸೆಕ್ಯೂರಿಟಿಗಳು ಒಂದು 8ರಿಂದ 10 ಏನಾದರೂ ಇರ್ಬೋದೋ ಏನೋ, ಜಾಸ್ತಿ ಜನನೇ ಕಾಣಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಇದೊಂದು ದುಸ್ಸಾಹಸ, ಇದೊಂದು ನಡೆಯಬಾರದಾಗಿದ್ದ ಒಂದು ದುರ್ಘಟನೆ ಅಂತಲೇ ನಾನು ಹೇಳ್ತೀನಿ. ಎಲ್ಲ ಜಿಲ್ಲಾ ಜನತೆಗೆ ಇವತ್ತು ಏನು ಘಟನೆ ನಡೆದಿದೆನೋ ದಯವಿಟ್ಟು ತಾವೆಲ್ಲರೂ ತಾಳ್ಮೆಯಿಂದ ಇರ್ರಿ. ಈ ಒಂದು ಘಟನೆ ನಡೆಯಬಾರದಾಗಿತ್ತು. ಆದ್ರೂ ತಾವೆಲ್ಲರೂ ತಮ್ಮೆಲ್ಲರ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರಿಗೆ ಆ ಹನುಮ ಕಾಪಾಡಿದ್ದಾರೆ. ತಮ್ಮೆಲ್ಲ ಆಶೀರ್ವಾದ ನಾಳೆ ಜನಾರ್ದನ್ ರೆಡ್ಡಿ ಅವರ ಹುಟ್ಟುಹಬ್ಬ ಇದೆ, ಹಾಗೆ ಇರಲಿ ಅಂತ ನಾನು ಬಯಸ್ತೇನೆ. ಅವಾಗ ತುಂಬ ನೋವು ಅನಿಸ್ತಿದೆ ಅಮ್ಮ. ಯಾಕಂದರೆ ನಾನು ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಆವಾಗಲೇ ಮನೆಗೆ ಬಂದಿರ್ತೀವಿ. ಜನಾರ್ದನ್ ರೆಡ್ಡಿ ಅವರು ಹೊರಗಡೆ ಹೋಗ್ತಾರೆ, ನಾನು ಮಗ ಇಬ್ಬರೇ ಇರ್ತೀವಿ ಮನೆಯಲ್ಲಿ. ಆ ಒಂದು ಘಟನೆ ನಡೆದಾಗ ರಾಸಿ ಕಲ್ಲುಗಳ ತೂರಾಟ ನಡೆದಾಗ ಅಂದರೆ ಒಂದು ಹಾಲಿ ಶಾಸಕರ ಮನೆಗೆ ಇನ್ನೊಂದು ಹಾಲಿ ಶಾಸಕ ರ್ಯಾಲಿ ಮಾಡ್ಕೊತ ಕಲ್ಲುಗಳನ್ನು ಗುಂಡಗಳನ್ನು ಹಾಕ್ಕೊಂಡು ಪ್ರೈವೇಟ್ ಸೆಕ್ಯೂರಿಟಿಗಳನ್ನು ಹಾಕ್ಕೊಂಡು ರ್ಯಾಲಿ ಮೂಲಕ ಬಂದಿರ್ತಾರಂದರೆ ಅದು ಒಂದು ನಡೆಯಬಾರದಾಗಿತ್ತು, ಒಂದು ದುರ್ಘಟನೆ. ಈ ದುರ್ಘಟನೆಯಲ್ಲಿ ಒಬ್ಬ ಅಮಾಯಕ ಸಾವನ್ನಪ್ಪಿದ್ದಾನೆ. ಇದು ನಡೆಯಬಾರದು. ಇದಕ್ಕೆ ನಾನು ಹೇಳೋದು ಒಂದೇ ಒಂದು, ಆ ಶಾಸಕ ನೇರವಾಗಿ ಹೊಣೆ ಆಗಿರುತ್ತಾನೆ. ಇದಕ್ಕೆ ನ್ಯಾಯ ಬೇಕೇ ಬೇಕು. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಸಹೋದರ ಸೋಮಶೇಖರ್ ರೆಡ್ಡಿ ಹಾಗೂ ಶ್ರೀರಾಮುಲು ಕೂಡ ಭರತ್ ರೆಡ್ಡಿ ಮೇಲೆ ಸಾಲು ಆರೋಪಗಳನ್ನು ಮಾಡ್ತಿದ್ದಾರೆ. CID ಕೊಡಬೇಕು ಅಂತ ನಾವು ಕೇಳಿದ್ದು, CBIಗೆ ಕೊಡಿ ಅಥವಾ ಹೈಕೋರ್ಟ್ ಜಡ್ಜಿಗೆ ಕೊಡಿ, ಇದನ್ನು ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ನಾವು ಕೊಟ್ಟಿದ್ದೀವಿ. ಈಗ ಅವ್ರು CID ಕೊಟ್ಟಿದ್ದಾರೆ, ಅದನ್ನು ನಾವು ಪರವಾಗಿಲ್ಲ ಸ್ವಾಗತ ಮಾಡ್ತೀವಿ. ಬಟ್ CID ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ಪ್ರತಿಯೊಂದು ವಿಷಯದಲ್ಲಿ ಕೂಡ ಪರ್ಫೆಕ್ಟಾಗಿ ಟೈಮ್ ತೊಗೊಂಡ್ರೆ ಕೂಡ ಬಹಳ ನಿಷ್ಪಕ್ಷವಾಗಿ ತನಿಖೆ ಮಾಡಿದರೆ ವಾಸ್ತವಾಂಶ ಹೊರಗಡೆ ಬರಬೇಕು. ಹೀಗಾಗಿ ನೋಡಿ 10 ದಿನ ಆಯಿತು. ಭರತ್ ರೆಡ್ಡಿ ಅವರು DSP ಅವರೇ ಒಂದು ಏನು ಕೊಟ್ಟಿದ್ದಾರೆ ಕಂಪ್ಲೇಂಟು. ಭರತ್ ರೆಡ್ಡಿ ಅವರು 1000 ಜನನ SP ಸರ್ಕಲಿಂದ ಜನಾರ್ದನ್ ರೆಡ್ಡಿ ಅವ್ರ ಮನೆಯವರೆಗೆ ಕರ್ಕೊಂಡ್ಬಂದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ DSP ಅವರು ಕೊಟ್ಟಿದ್ದಾರೆ. ಅದ್ರ ಮೇಲೆ ನೀವು ಯಾಕೆ ಅದನ್ನು ಇವ್ರನ್ನ ಭರತ್ ರೆಡ್ಡಿ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ? ಮಾಡಬೇಕಾಯ್ತು ಇಷ್ಟೊತ್ತಿಗೆ, ಆದರೂ ಕೂಡ ನೀವು ಮಾಡ್ತಾ ಇಲ್ಲ. ಹಂಗಾಗಿ ಈ ಒಂದು CID ತನಿಖೆ ನಿಷ್ಪಕ್ಷವಾಗಿ ಆದರೆ ಮಾತ್ರ ನಮ್ಮ ಒಂದು ಸ್ವಾಗತ ಇರುತ್ತೆ. ನಿಷ್ಪಕ್ಷವಾಗಿ ಇಲ್ಲ ಅಂತಂದ್ರೆ ಮಾತ್ರ ಇದನ್ನ ಮತ್ತೆ CBIಗೆ ವಹಿಸಬೇಕು ಅಂತ ನಮ್ಮ ಚಾಲೆಂಜ್ ಮಾಡೋ ಸಾಧ್ಯತೆಗಳನ್ನು ಹೌದೌದು ಮಾಡ್ತೀವಿ. ಇವರು ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡಿದ್ರೆ ತೊಂದರೆ ಇಲ್ಲ, ಮಾಡಲಿಲ್ಲ ಅಂದ್ರೆ ಮಾತ್ರ ನಾವು ಚಾಲೆಂಜ್ ಮಾಡ್ತೀವಿ. ಈಗ ತನಿಖೆ ಆಗೋವರೆಗೂ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನೀವು ಆಮೇಲೆ ಅದು ನಾವು ನಿಷ್ಪಕ್ಷಪಾತ ಆಗೈತೆ ಇಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಗೊತ್ತಿದ್ಮೇಲೆ ಮತ್ತೆ ನಾವು ಇದು ಮಾಡೋದು, ಅವಾಗ ಒಪ್ಕೊಂತೀವಿ ನೀವು ಆ ಥರ ಯಾವ ಥರ ತನಿಖೆಯಲ್ಲಿ ಬರುತ್ತೆ ಅನ್ನೋದು. ಅದು ಕರೆಕ್ಟಾಗಿ 17ನೇ ತಾರೀಕು ಮಾಡ್ತೀವಿ. 17ನೇ ತಾರೀಕು ನಾವು ಕೂಡ ಪೂರ್ವಭಾವಿ ಸಭೆ ಮಾಡ್ತಾ ಇದ್ದೀವಿ ಸಿಟಿಯಲ್ಲಿ. ಆಮೇಲೆ 15ನೇ ತಾರೀಕು ನಮ್ಮದು ರಾಜ್ಯದ ನೇತೃತ್ವದಲ್ಲಿ ಮಾಡ್ತೀವಿ ಸಭೆ. ಅದೇ ಜನಾರ್ದನ್ ರೆಡ್ಡಿ ಅವರು ಚರ್ಚೆ ಮಾಡಕ್ಕೆ ಹೋಗಿದ್ದಾರೆ. ಅದೇ ಚರ್ಚೆ ಮಾಡಕ್ಕೆ ಹೋಗಿದ್ದಾರೆ, ಪಾರ್ಟಿಯವ್ರು ಕರೆದಿದ್ದಾರೆ. ಅವ್ರು ಬಂದ ಕೂಡಲೇ ಸಾಯಂಕಾಲ ಆದೇಶ ಬೇಲ್ ಸಿಕ್ಕಿದೆ ಸರ್ 25 ಜನ. ಆ್ಯಕ್ಚುಲಿ ಅದು ಈಗ ನೋಡಿ, ಒಂದು ನಮ್ಮ ಕಡೆಯವ್ರನ್ನ ಯಾಕೆ ಇದು ಅರೆಸ್ಟ್ ಮಾಡಿದ್ದಾರೋ ಗೊತ್ತಿಲ್ಲ. ಅವರು ನಮ್ಮ ತಮ್ಮನ ಮನೆ ಮೇಲೆ ಬಂದ ಮೇಲೆ ಇವರು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಿಂತಿದ್ರು ಆಗಲಿ, ಇವ್ರೇನು ಅವ್ರ ಮನೆ ಮೇಲೆ ಹೋಗಿ ಗಲಾಟೆ ಮಾಡಲಿಕ್ಕೆ ಹೋಗಲಿಲ್ಲ. ಅದು ಇವರು ಅನವಸರವಾಗಿ ನಮ್ಮವ್ರನ್ನ ಅರೆಸ್ಟ್ ಮಾಡಿ ಮತ್ತೆ ಅವರು 4-5 ದಿನ ಅಲ್ಲೇ ಇದ್ದು ಈಗ ಬೇಲ್ ಸಿಕ್ಕಿದೆ. ಎಲ್ಲರೂ ಬಂದಿದ್ದಾರೆ, ಬೆಳಗ್ಗೆನೇ ಬಂದಿದ್ದಾರೆ.
ಈಗ ಈ ಸದ್ಯದ ಮಟ್ಟಿಗೆ ಅಂತ CBI ಕೇಳಲ್ಲ ನೀವು, CID ಓಕೆ ಈಗ ಸ್ಯಾಟಿಸ್ಫೈಡ್? ಓಕೆ, ನಿಷ್ಪಕ್ಷವಾಗಿ ಅವರು ತನಿಖೆ ಮಾಡಬೇಕು ಅಂತ ಒಂದು ನಮ್ಮ ಒತ್ತಾಯ. ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ತೀರ್ಮಾನವನ್ನು ತಗೊಂಡು ಈ ಗಲಭೆ ಸಂಬಂಧಪಟ್ಟಿರುವಂಥದ್ದು CID ಏನು ಕೊಟ್ಟಿದ್ದಾರೋ, ನಾನು ಪೂರ ಮನಸ್ಸಿನಿಂದ ಪಕ್ಷದ ಕಡೆಯಿಂದ ಅವ್ರಿಗೆ CID ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಸ್ವಾಗತಾರ್ಹ ಮಾಡ್ತೀನಿ. ನಾನು ಮುಂಚೆಯಿಂದ ಕೂಡ ಏನೇನು ದಾಖಲಾತಿಗಳಿದೆನೋ CID ತನಿಖೆ ಒಂದು ಕಡೆ ನಲೀರಿ, ಬೇಡ ಅನ್ನೋಕೆ ಹೋಗಲ್ಲ. ನನ್ನ ಹತ್ತಿರ ಇರುವಂಥ ಎಲ್ಲ ದಾಖಲಾತಿಗಳನ್ನು ಏನು ಅವತ್ತು 1ನೇ ತಾರೀಕಿಗೆ 7 ಗಂಟೆಗೆ ಈ ಗಲಭೆ ಪ್ರಾರಂಭ ಆಯಿತು, ಅಲ್ಲಿ ಪ್ರಾರಂಭದಿಂದ ಏನು ಆ ರಾಜಶೇಖರನ್ನಂತ ಹುಡುಗ ಹತ್ಯೆ ಆಗೋ ತನಕ ಶಾಸಕರು ಹೆಂಗೆ ಬಂದರು, ಏನು ಯಾವ ರೀತಿಯಲ್ಲಿ ಪ್ರಚೋದನೆಯನ್ನು ಕೊಟ್ಟರು, ಈ ಪ್ರಚೋದನೆ ಬ್ಯಾನರ್ ಗಲಾಟಿ ಅನ್ನೋದಕ್ಕಿಂತ ಬ್ಯಾನರ್ ಹಾಕಿರೋದೇ ಪ್ರಚೋದನೆ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ಎಲ್ಲವನ್ನು ಕೂಡ ಬಿಡಿಸಿ ಎಲ್ಲ ದಾಖಲಾತಿಗಳನ್ನು ಎಲ್ಲ ವಿಡಿಯೋಗಳನ್ನು 1ನೇ ತಾರೀಕಿನಿಂದ 7 ಗಂಟೆಗೆ ಆದಂಥ ಗಲಭೆಯಿಂದ ನಂತರ ಎಲ್ಲ ದಾಖಲಾತಿಗಳನ್ನು ಕೊಡೋಂಥ ಕೆಲಸ ನಾನು ಮಾಡಿದ್ದೇನೆ. ಅಂದರೆ ಇವತ್ತು ಸರ್ಕಾರ ಯಾರು ಇದನ್ನ ಗಲಭೆಗೆ ಕಾರಣರಾದಂಥವ್ರು, ಯಾರು ಅಂಗರಕ್ಷಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಶಾಸಕರು, ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸ ಸರ್ಕಾರ ಮಾಡಬಾರ್ದು. ಯಾಕಂದ್ರೆ ಇವತ್ತು ಹತ್ತತ್ರ ನಮಗೆ ಡೇಟ್ ಬಂದು 10ನೇ ತಾರೀಕಿಗೆ, 1ನೇ ತಾರೀಕಿನಿಂದ 10ನೇ ತಾರೀಕಿಗೆ 10 ದಿನಗಳಾಗ್ತಾ ಇದಾವ. ಇಲ್ಲಿ ತನಕ ಆಗಿದೆ. ಇವತ್ತು ಯಾಕೆ ಶಾಸಕರನ್ನ ಬಂಧಿಸಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಇವತ್ತು ಸರ್ಕಾರ ಏನನ್ನ ಈ CIDಗೆ ಕೊಟ್ಟು ನಿಮ್ಮ ಶಾಸಕರನ್ನ ರಕ್ಷಣೆ ಮಾಡ್ಕೊಳಕ್ಕೋಸ್ಕರವಾಗಿ ತಾವು ಹೊರಟಿದ್ದೀರಾ. ಅದಕ್ಕೋಸ್ಕರವಾಗಿ ನಾನು CIDಗನ್ನ ಕೊಡ್ರಿ, ಇನ್ನೊಂದಕ್ಕನ್ನ ಕೊಡ್ರಿ, ಎಲ್ಲ ದಾಖಲಾತಿಗಳೆಲ್ಲ ಕೂಡ ಎಲ್ಲ ವಿಡಿಯೋಗಳೆಲ್ಲ ಕೂಡ ಬಹಿರಂಗವಾಗಿ ಪಾರದರ್ಶಕವಾಗಿ ಎಲ್ಲವನ್ನು ಕೂಡ ಜನರ ಮುಂದೆ ಇಟ್ಟಂತ ಕೆಲಸ ಮಾಡಿದ್ದೀನಿ. ಈ ನಾಡಿನ ಜನರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಏನೇನು ಆಗ್ತಾ ಇದೆ, ಏನೇನಿಲ್ಲ, ಏನು ಈ ಪರಿಸ್ಥಿತಿಯಲ್ಲಿ ಪ್ರಾರಂಭ ಆಯಿತು, ಎದಕ್ಕೋಸ್ಕರ ಗಲಭೆ ಆಯಿತು, ಎದಕ್ಕೋಸ್ಕರವಾಗಿ ರಾಜಶೇಖರನ್ನಂತ ಯುವಕ ಸತ್ತೋದ, ಎಲ್ಲರೂ ಕೂಡ ಅವ್ರು ಕೇಳಿದಂಥ ಟೈಮಲ್ಲಿ ನಾವು ಕೊಲ್ಲಿಲ್ಲ, ಇವ್ರು ಕೇಳಿದಂಥ ಟೈಮಲ್ಲಿ ನಾವು ಗುಂಡು ಹಾರಿಸಿಲ್ಲ ಅನ್ನೋಂಥ ಎಲ್ಲ ವಿಚಾರಗಳು ನೋಡಿದಂಥ ಟೈಮಲ್ಲಿ ಕೂಡ ನಾನು ಕ್ಲಿಯರ್ ಆಗಿ ಸತ್ಯವನ್ನು ಏನಿದೆನೋ ಪಾರದರ್ಶಕವಾಗಿ ಎಲ್ಲ ವಿಡಿಯೋಗಳನ್ನು ಜನರ ಮುಂದೆ ಇಡೋಂಥ ಕೆಲಸ ಮಾಡಿದ್ದೀನಿ. ಇವತ್ತು CID ಕೊಟ್ಟಿದ್ದಾರೆ, ತನಿಖೆ ಆಗಲಿ. ನನಗೆ ಇವತ್ತು ಸರ್ಕಾರದ ಬಗ್ಗೆ ಒಂದು ಏನಂದ್ರೆ, ನಿಮ್ಮ ಶಾಸಕನ ರಕ್ಷಣೆ ಮಾಡೋಂಥ ಕೆಲಸ ತಾವು ಮಾಡಬಾರ್ದು. ಇದು ಪಾರದರ್ಶಕವಾಗಿ ನಡಿಬೇಕು. ಈ ತನಿಖೆ ಏನಂದ್ರೆ, ನಾವು CID ಕೊಟ್ಟಿದ್ರೆ ನಾನು CBI ಕೇಳಿದೆ, ಸಿಟ್ಟಿಂಗ್ ಜಡ್ಜ್ ಹತ್ರ ಕೇಳಿದೆ ತನಿಖೆ ಮಾಡಿಸಿರಿ ಅಂತೇಳಿ. ನೀವು ಸಿಟ್ಟಿಂಗ್ ಜಡ್ಜ್ ಹತ್ರ ತನಿಖೆ ಮಾಡಿಸೋಕೆ ರೆಡಿ ಇಲ್ಲ, CBI ಕೊಡೋಕೆ ರೆಡಿ ಇಲ್ಲ. ಆದರೆ ಇವತ್ತು ನೀವು ಕೊಡ್ತಾ ಇರೋದು CIDಗೆ. CID ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಸ್ವಾಗತವನ್ನು ಮಾಡ್ತೀನಿ. ಆದರೆ ನಿಮ್ಮ ಶಾಸಕರನ್ನು ಇವತ್ತು ಈ ಗಲಭೆ ಕಾರಣರಂತ ರಾಜಶೇಖರ ಹತ್ಯೆ ಮಾಡಿದಂಥ ಏನು ಶಾಸಕರಂತ ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಅರೆಸ್ಟ್ ಮಾಡಲ ಸಲ 10 ದಿನ ಆದ್ರೂ ಕೂಡ ಇವತ್ತು ಅರೆಸ್ಟ್ ಮಾಡ್ತಾ ಇಲ್ಲ. ತಾವು ಏನು ಮಾಧ್ಯಮಗಳಲ್ಲಿ ಇವತ್ತು ನೀವೆಲ್ಲರೂ ಕೂಡ ಇವತ್ತು ಏನಾಗ್ತಿದೆ ಎಲ್ಲ ಕೂಡ ರಾಜ್ಯ ಸರ್ಕಾರ ನಿಮ್ಮ ಶಾಸಕರನ್ನ ಬಂಧಿಸೋಂಥ ವಿಚಾರದಲ್ಲಿ ಮೀನಾವೇಶ ಆಗ್ತಾ ಇದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಿಮ್ಮ ಶಾಸಕರನ್ನ ರಕ್ಷಣೆ ಮಾಡೋಂಥ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸುವಂಥ ಕೆಲಸ ಮಾಡ್ತೀವಿ.